ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾಗಿದೆ. 12ರಿಂದ 15 ಸ್ಥಳಗಳಲ್ಲಿ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ದಾಳಿ ನಡೆದಿದೆ. ಗಡಿ ನಿಯಂತ್ರಣ ರೇಖೆ ಬಳಿ ಪಾಕ್ ಸೈನಿಕರ ಪುಂಡಾಟ ಮತ್ತೆ ಜಾಸ್ತಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿ ಶೆಲ್ ದಾಳಿ ಮಾಡಲಾಗಿದೆ. ಭಾರೀ ಶಸ್ತ್ರಾಸ್ತ್ರ ಬಳಸಿ ದಾಳಿ ಮಾಡ್ತಾ ಇದೆ ಪಾಕ್ ಸೇನೆ. ಶೋಪಿಯಾನ್ನಲ್ಲಿ ಸೇನೆ ಮತ್ತು ಉಗ್ರರ ನಡುವೆ ಫೈರಿಂಗ್ ನಡೆದಿದೆ. 2 ಉಗ್ರರ ಹತ್ಯೆ ಆಗಿದೆ. ಮತ್ತೊಬ್ಬನಿಗಾಗಿ ಕಾರ್ಯಾಚರಣೆ ಕೂಡ ಅಲ್ಲಿ ನಡೀತಾ ಇದೆ. ಎಸ್ ವೀಕ್ಷಕರೇ, ಹಾಗೆಯೇ ನಿನ್ನೆ ನಡೆದಂಥ ದಾಳಿಯನ್ನು ನಾವು ಗಮನಿಸಿದಾಗ ನಾವು ಪಾಕಿಸ್ತಾನದ ಯಾವ ಸೈನಿಕರ ಮೇಲೂ ಕೂಡ ದಾಳಿಯನ್ನು ಮಾಡಿರಲಿಲ್ಲ. ಕೇವಲ ಉಗ್ರರು ಮಾತ್ರ ಟಾರ್ಗೆಟ್ ಆಗಿದ್ರು. ಅದನ್ನು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಒಂದು ಅಂಶ. ಯಾಕಂತ ಹೇಳಿದ್ರೆ ಎಲ್ಲಿ ಬೇಕಲ್ಲಿ ದಾಳಿ ಮಾಡಬೇಕು ಅನ್ನೋ ಇಚ್ಛೆ ಭಾರತೀಯರಿಗೂ ಕೂಡ ಇಲ್ಲ. ಶಾಂತಿ ಕಾಪಾಡಿಕೊಳ್ಬೇಕು ಅನ್ನುವ ಉದ್ದೇಶ ಕೂಡ ಭಾರತಕ್ಕಿದೆ. ಆದರೆ ಅದಕ್ಕೆ ಅವಕಾಶವೇ ಇಲ್ಲದೆ ಇದ್ದಾಗ ಮತ್ತು ಶಾಂತಿ ಅನ್ನುವ ಪದದ ಅರ್ಥವೇ ಗೊತ್ತಿಲ್ಲದೆ ಇರುವಂಥ ಪಾಕಿಸ್ತಾನಕ್ಕೆ ನಾವು ಶಾಂತಿ ಮಂತ್ರವನ್ನು ಜಪಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ಈಗ ನಾವು ಗಮನಿಸಬೇಕಾಗಿದೆ. ವೀಕ್ಷಕರೇ, ಒಟ್ಟಿನಲ್ಲಿ ಈಗ ಬಂದಿರುವಂತಹ ನ್ಯೂಸ್ನ ಪ್ರಕಾರ 2 ಉಗ್ರರ ಹತ್ಯೆ ಆಗಿದೆ. ಮತ್ತೊಬ್ಬನಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಶೋಪಿಯಾನ್ನಲ್ಲಿ ಸೇನೆ ಮತ್ತು ಉಗ್ರರ ನಡುವೆ ಫೈರಿಂಗ್ ನಡೀತಾ ಇದೆ. 12ರಿಂದ 15 ಸ್ಥಳಗಳಲ್ಲಿ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ದಾಳಿ ನಡೆಸಲಾಗಿದೆ. ಯಾಕಂತ ಹೇಳಿದ್ರೆ ಪುಲ್ವಾಮಾ ದಾಳಿಯ ನಂತರ ಪರಿಸ್ಥಿತಿ ಯಾವುದೂ ಕೂಡ ಸುಗಮ ಆಗಿಲ್ಲ. ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಪಾಠ ಕಲಿಸಬೇಕು, ಆರ್ಥಿಕ ದೃಷ್ಟಿಯಿಂದ, ರಾಜತಾಂತ್ರಿಕ ದೃಷ್ಟಿಯಿಂದ, ಇನ್ನು ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅವರಿಗೆ ಆಹಾರ ನೀರು ಏನೂ ಕೂಡ ಸಿಗದೆ ಯಾವ ರೀತಿ ಪರಿತಪಿಸಬೇಕು ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಆಗ ಮಾತ್ರ ನಾವು ಬುದ್ಧಿ ಕಲಿಸ್ಲಿಕ್ಕೆ ಸಾಧ್ಯವ. ಯಾಕಂತ ಹೇಳಿದ್ರೆ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕ್ ಸೈನಿಕರ ಪುಂಡಾಟ ಮತ್ತೆ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಪಾಠ ಕಲಿಸ್ಬೇಕು? ಇಂಥವರಿಗೆ ಶಾಂತಿಯ ಅರ್ಥವೇ ಗೊತ್ತಿಲ್ಲ ಅಂದಾಗ ನಾವು ಶಾಂತಿ ಕಾಪಾಡಬೇಕು, ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಪಾತ್ರ ಏನಿದೆ ಅನ್ನೋದನ್ನು ಭಾರತೀಯರು ಪ್ರಶ್ನೆ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ವಿಶ್ವಸಂಸ್ಥೆ 2 ದೇಶಗಳಿಗೆ ಈಗ ಸೂಚನೆಯನ್ನು ಕೊಟ್ಟಿದೆ ಶಾಂತಿ ಕಾಪಾಡಬೇಕು ಅಂಥೇಳಿ. ಮತ್ತು ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಕಠಿಣ ಸಂದೇಶ ಕೂಡ ರವಾನೆ ಆಗಿದೆ. ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಆದರೆ ಪಾಕಿಸ್ತಾನ ತನ್ನದೇ ಆದಂಥ ಹುಂಬತನವನ್ನು, ಬಂಡ ಧೈರ್ಯತನವನ್ನು ಏನಾದರೂ ಪ್ರದರ್ಶಿಸಿದರೆ ಮತ್ತೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಸೈನಿಕರಿಗೂ ಕೂಡ ನಮಗೆಷ್ಟು ಕಿಚ್ಚು ದೇಶಪ್ರೇಮ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಅಂಥದ್ರಲ್ಲಿ ಪಿಕ್ಚರ್ ಅಭಿ ಬಾಕಿ ನೈ ಹೇ, ಪಿಕ್ಚರ್ ಅಭಿ ಬೋತ್ ಬಾಕಿ ಹೇ ಅನ್ನೋದನ್ನು ಕೂಡ ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕಲೀಗ್ ದೀಕ್ಷಿತ್ ಕೊಪ್ಪ. ಎಸ್ ದೀಕ್ಷಿತ್, ವೆರಿ ಗುಡ್ ಮಾರ್ನಿಂಗ್. ಒಟ್ಟಿನಲ್ಲಿ ಪಾಕಿಸ್ತಾನ ಯಾವ ರೀತಿ ಪಾಠ ಕಲಿಬೇಕು ಅನ್ನೋದನ್ನು ನಾವೆಲ್ಲರೂ ಆಲೋಚನೆ ಮಾಡ್ತಾ ಇದ್ದೀವಿ, ತಕ್ಕ ಪಾಠ ಕಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಅಪ್ರಚೋದಿತ ದಾಳಿ ನಡೆದಿದೆ. ವಾಟ್ ಮೈಟ್ ಬಿ ದ ರೀಸನ್? ಎಸ್ ರಾಘವ್, ಮೊನ್ನೆ ಪುಲ್ವಾಮಾದಲ್ಲಿ ನಡೆದ ಮೇಲೆ ಕ್ಷಣಕ್ಕೂ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಒಂದು ರಾಜತಾಂತ್ರಿಕ ವ್ಯವಸ್ಥೆ ಇತ್ತು, ಅದು ಬಿಗಡಾನೆ ಹೋಗ್ತಾ ಇದೆ. ಯಾವಾಗ ಪುಲ್ವಾಮಾದಲ್ಲಿ ನಡೆದಂತ ದಾಳಿಗೆ ನೇರವಾಗಿ ಪಾಕಿಸ್ತಾನ ಹೊಣೆಯನ್ನ ಹೊತ್ಕೊಳ್ಳದೆ ಇದ್ರೂ ಕೂಡ ಪಾಕಿಸ್ತಾನ ಬೆಂಬಲಿತ ಉಗ್ರರು ಆ ಹೊಣೆಯನ್ನು ಹೊತ್ಕೊಂಡಾಗ ಪಾಕಿಸ್ತಾನ ಒಂದು ರೀತಿಯ ಸಪೋರ್ಟ್ ಅನ್ನ ಕೊಡ್ತು. ಇದಕ್ಕೆ ಪ್ರತಿದಾಳಿಯಾಗಿ ನಿನ್ನೆ ಭಾರತವು ಕೂಡ ವಾಯುಸೇನೆ ಮೂಲಕ 350ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಇದರ ಮುಂದುವರೆದ ಭಾಗವಾಗಿ ನಿರೀಕ್ಷೆಯಂತೆನೆ ಪಾಕಿಸ್ತಾನದ ಉಗ್ರರು ಈಗ ಭಾರತದ ಮೇಲಿಂದ ಮೇಲೆ ದಾಳಿ ಮಾಡಲಿಕ್ಕೆ LOCಯಲ್ಲಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಇದಕ್ಕೆ ಪ್ರತಿದಾಳಿಯಾಗಿ ಭಾರತದ ಸೈನಿಕರು ಕೂಡ ರೆಡಿಯಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ದಾಳಿಯನ್ನ ಅಥವಾ ಪಾಕಿಸ್ತಾನದ ಸೇನೆ ಆಗಿರ್ಬೋದು ಅಥವಾ ಪಾಕಿಸ್ತಾನದ ಉಗ್ರ ಆಗಿರ್ಬೋದು ಯಾರದೇ ದಾಳಿ ಬಂದ್ರೂ ಕೂಡ ಅದನ್ನ ಎದುರಿಸೋಕೆ ಏನು ಸಿದ್ಧವಾಗಿರ್ಬೇಕು ಅದನ್ನ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇದರ ಫಲವಾಗಿಯೇ ಇವತ್ತು ಬೆಳಗ್ಗೆ ನಡೆದಂತಹ ಗುಂಡಿನ ದಾಳಿಯಲ್ಲಿ 2 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಆ ಉಗ್ರರ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಜಮ್ಮು ಕಾಶ್ಮೀರದ ಸಮೀಪ ಇರುವಂತಹ ಶೋಪಿಯಾನ್ ಜಿಲ್ಲೆಯಲ್ಲಿ ಎನ್ಕೌಂಟರ್ ನಡೆದು ಬೆಳಗ್ಗೆಯಿಂದ ಮಧ್ಯರಾತ್ರಿಯಿಂದ ನಡೆದಂತ ಎನ್ಕೌಂಟರ್ ಅಲ್ಲಿ ಇವತ್ತು ಮುಂಜಾನೆ ಏನಿದೆ 2 ಉಗ್ರರನ್ನ ಹೊಡೆದುರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆಯ ಸೈನಿಕರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇದು ಇಲ್ಲಿಗೆ ನಿಲ್ಲುವಂತ ಯಾವ ಲಕ್ಷಣನೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗ್ಲೇ ನಿನ್ನೆ ನಡೆದಂತ ದಾಳಿಯ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ 2 ಕಡೆನೂ ಕೂಡ ಒಂದು ರೀತಿಯ ಬೆಂಕಿಯ ಮೇಲಿನ
ಕೆಂಡದಂತೆ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಯಾವಾಗ ಕೂಡ ಬೇಕಾದ್ರೂ ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿ ಮಾಡಬಹುದು ಅಥವಾ ಭಾರತದಿಂದ ಪ್ರತಿ ದಾಳಿ ಪಾಕಿಸ್ತಾನದಲ್ಲಿ ಮತ್ತೆ ಆಗ್ಬಹುದು ಅನ್ನೋ ಎಚ್ಚರಿಕೆನೂ ಕೂಡ ಪಾಕಿಸ್ತಾನವ್ರಿಗೂ ಕೂಡ ಇದೆ. ಹಾಗೇನೆ ಪ್ರಪಂಚದಾದ್ಯಂತ ಪಾಕಿಸ್ತಾನದ ಮೇಲೆ ಕೆಂಡ ಉಗುಳ್ತಿರೋದು ಏನು ಹೊಸದೇನಲ್ಲ. ಈಗ ಅದು ಕರೆಕ್ಟ್ ಮತ್ತೆ ದೀಕ್ಷಿತ್, ಈಗ ಅಮೆರಿಕ ಕೂಡ ಒಂದು ವಾರ್ನಿಂಗ್ ಕೊಟ್ಟಿದೆ ಪಾಕಿಸ್ತಾನಕ್ಕೆ, ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಅಂದ್ರೆ ಅಮೆರಿಕದ ಮೇಲೂ ಆದ್ರೂ ಭಯ ಇದೆ ಅಂತ ಅನ್ಸುತ್ತಾ? ಯಾಕಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವಂತ ತಾಕತ್ತಿಲ್ಲ, ಅಂಥ ಶಸ್ತ್ರಾಸ್ತ್ರಗಳಿಲ್ಲ, ಮತ್ತು ಯಾವುದೇ ಸಪೋರ್ಟ್ ಇಲ್ಲ ಅನ್ಯ ರಾಷ್ಟ್ರಗಳಿಂದ. ಹೀಗಿದ್ದಾಗ್ಯೂ ಕೂಡ ಕಾಲ್ ಕೆರೆದು ಮತ್ತೆ ಜಗಳಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ನಿಜಕ್ಕೂ ತಲೆ ಕೆಟ್ಟಿದೆ ಅಂತನಾ, ಅಥವಾ ಸಂಪೂರ್ಣವಾಗಿ ಇನ್ನು ಭಾರತೀಯರನ್ನ ಮತ್ತೆ ಕೆರಳಿಸ್ತಾ ಇದ್ದಾರೆ ಅಂತನಾ? ಹೌ ಡು ಯು ಅನಲೈಸ್ ದಿಸ್? ಪಾಕಿಸ್ತಾನ ಅಂತಾನೆ ಹೇಳಿದ್ರೇನೆ ಅದೊಂಥರ ತಲೆ ಕೆಟ್ಟಿರೋ ರಾಷ್ಟ್ರ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಪಾಕಿಸ್ತಾನ ಅಂತ ಹೇಳಿದ್ರೆ ಅದೊಂಥರ ಪಾಪಿಸ್ತಾನ, ಪರ್ಯಾಯವಾಗಿ ಕರೆಯೋದೇ ಪಾಕಿಸ್ತಾನ ಅಂತ ಹೇಳಿ. ವಿಶ್ವ ಮಟ್ಟದಲ್ಲಿ ಅದೇ ರೀತಿ ಅದನ್ನ ಕರೆಯೋದು. ಯಾಕೆಂತ ಹೇಳಿದ್ರೆ ತನ್ನಲ್ಲಿ ಇರೋ ಸಾಮರ್ಥ್ಯ ಏನೂ ಇಲ್ಲ. ಅಂದ್ರೆ ನೀವು ಹೇಳ್ದಂಗೆ ಪಾಕಿಸ್ತಾನದ ಬಳಿ ಅಷ್ಟು ಮಟ್ಟಿನ ಸೇನೆಯ ಅಸ್ತ್ರಗಳಾಗಿರ್ಬೋದು ಅಥವಾ ವಾಯುಪಡೆ, ಸೇನಾಪಡೆ, ಈ ರೀತಿ ಹಲವಾರು ವಿಭಾಗಗಳನ್ನು ನೋಡ್ಕೊಂಡಾಗ ಅಥವಾ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ನೋಡಿದಾಗ ಅದು ಯಾವುದು ಕೂಡ ಇಲ್ಲದೆ ಇದ್ರು ಕೂಡ ಅವರ ಅವರ ಅಸ್ತ್ರಗಳು ಏನಂತ ಹೇಳಿದ್ರೆ ಖಾಲಿ ಪಾಕಿಸ್ತಾನದಲ್ಲಿರುವಂತ ಉಗ್ರರು. ಅದು ಬಿಟ್ರೆ ಪಾಕಿಸ್ತಾನದ ಬಳಿ ಇರುವಂತದ್ದು ಏನೂ ಇಲ್ಲ. ಅಮೆರಿಕ ಎಚ್ಚರಿಕೆ ಕೂಡ ಕೊಟ್ಟಿರೋದು ಇದೇ ಕಾರಣಕ್ಕೆ. ಈ ಹಿಂದೆ ಕೂಡ ಲಷ್ಕರ್-ಇ-ತೊಯ್ಬಾ ಸಂಘಟನೆ ಆಗಿರ್ಬೋದು, JUD ಆಗಿರ್ಬೋದು, ಅಥವಾ ಯಾವುದೇ ಸಂಘಟನೆ ಇರ್ಬೋದು, ನೀವು ಯಾವುದೇ ಉಗ್ರ ಸಂಘಟನೆ ತಗೊಳ್ಳಿ, ಉಗ್ರ ಸಂಘಟನೆಯಿಂದ ಹೆಚ್ಚಿಗೆ ನಷ್ಟವನ್ನ ಅನುಭವಿಸಿರುವಂತ ದೇಶ ಅಂತಿದ್ರೆ ಅದು ಭಾರತ ಮಾತ್ರ. ಅದನ್ನ ಉಳಿಸಿದಂತೆ ಪ್ರತಿಯೊಂದು ದೇಶದ ಮೇಲೂ ಕೂಡ ಪಾಕಿಸ್ತಾನ ಮೇಲಿಂದ ಮೇಲೆ ಕಾಲ್ ಕೆರೆದು ದಾಳಿಗೆ ಹೋಗ್ತಾ ಇದೆ. ಅದರಲ್ಲಿ ಚೀನಾನು ಕೂಡ ಹೊರತಾಗಿಲ್ಲ. ಚೀನಾ ಒಂದು ಉದ್ದೇಶದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರು ಕೂಡ ಇನ್ನೊಂದು ಭಾಗದಲ್ಲಿ ಚೀನಾದ ಮೇಲೂ ಕೂಡ ಇವರೇನು ನರಿಬುದ್ಧಿಯನ್ನ, ಪಾಕಿಸ್ತಾನದ ನರಿಬುದ್ಧಿಯನ್ನ ತೋರಿಸೋದು ಯಾವುದು ಕೂಡ ನಿಲ್ಸಿಲ್ಲ. ಇದೇ ಕಾರಣಕ್ಕೋಸ್ಕರ ಇವಾಗ ವಿಶ್ವಸಂಸ್ಥೆ ಮಟ್ಟದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಎಲ್ಲರೂ ಕೂಡ ಕಿಡಿಕಾರ್ತಿರೋದು ರಾಘವ್. ಓಕೆ, ಈಗ ಕಿಡಿಕಾರ್ತಾ ಇದ್ದಾರೆ, ಒಂದಿಷ್ಟು ನಾವು ಆಕ್ರೋಶವನ್ನ ತಣಿಸ್ಕೊಳ್ತೇವೆ. ಆದ್ರೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದೆಯಲ್ಲ, ಅದಕ್ಕೆ ಬ್ರೇಕ್ ಹಾಕಬೇಕಾದ್ರೆ ಏನು ಮಾಡಬಹುದು? ಯಾವ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ, ಚಿಂತನೆಯನ್ನ ಮಾಡಬೇಕಾಗತ್ತೆ, ಅಥವಾ ಆಲ್ಟರ್ನೇಟಿವ್ ಮೆಜರ್ಮೆಂಟ್ಸ್ ಆದರೂ ಏನು ಅನ್ನೋದನ್ನು ಕೂಡ ಈಗ ನಾವು ನೋಡಬೇಕಾಗತ್ತೆ. ವಾಟ್ ಆರ್ ದ ಆಪ್ಷನ್ಸ್ ಅಂತ ಅನ್ಸುತ್ತೆ ದೀಕ್ಷಿತ್? ರಾಘವ್, ಒಂದು ನಾವು ಗಮನಿಸ್ತಾ ಹೋದ್ರೆ ಈ ಹಿಂದೆ 4 ಯುದ್ಧಗಳು ಕೂಡ ನಡೆದಿದೆ. ಒಂದು ಸ್ವಾತಂತ್ರ್ಯದ ಹಿಂದೆ ಒಂದು ಯುದ್ಧ ನಡೆದಿದೆ, 1965ರಲ್ಲಿ ಒಂದು ಯುದ್ಧ ನಡೆದಿದೆ, ಆಮೇಲೆ ಬಾಂಗ್ಲಾದೇಶ ಹೊಸವಾಗುವ ಟೈಮಲ್ಲಿ ಒಂದು ಯುದ್ಧ ನಡೆದಿದೆ, ಆಮೇಲೆ ಕಾರ್ಗಿಲ್ ಯುದ್ಧ. ಈ 4 ಯುದ್ಧದಲ್ಲೂ ಕೂಡ ಪಾಕಿಸ್ತಾನ ಸೋತಿದೆ ಹೊರತು ಗೆದ್ದಿದ್ದು ಯಾವ ಯುದ್ಧದಲ್ಲೂ ಕೂಡ ಇಲ್ಲ. ಅಷ್ಟಾದ್ರೂ ಬುದ್ಧಿ ಕಲಿಯದ ದೇಶ ಈಗ ಈ ದಾಳಿಗೆ ಬುದ್ಧಿ ಕಲಿಯುತ್ತೆ ಅಥವಾ ವಿಶ್ವಸಂಸ್ಥೆ ಮಟ್ಟದಲ್ಲಿ ಇಷ್ಟು ಅವ್ರ ಮೇಲೆ ಆಕ್ರೋಶ ವ್ಯಕ್ತವಾದ ತಕ್ಷಣ ಬುದ್ಧಿ ಕಲಿತಾರೆ ಅನ್ನೋದು ಅದು ಯಾವುದೇ ಆ ರೀತಿಯ ನಿರೀಕ್ಷೆನ ಇಟ್ಕೊಳ್ಳೋದೇ ಮೂರ್ಖತನ ಆಗುತ್ತೆ. ಒಂದು. ಎರಡನೇದು, ಈ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದು ಹೇಗೆ ಅಂತ ಹೇಳಿದ್ರೆ ಈಗ ನಿನ್ನೆ ನಡೆದಂತ ದಾಳಿ, ಈ ರೀತಿಯ ದಾಳಿ ಮೇಲಿಂದ ಮೇಲೆ, ಹಾಗೇನೆ ಭಾರತ ಒಂದೇ ಅಲ್ಲ, ಭಾರತ ಬಿಟ್ಟಂತೆ ಉಳಿದ ದೇಶಗಳು ಕೂಡ ರಾಜತಾಂತ್ರಿಕ ವ್ಯವಸ್ಥೆಯ ಮೂಲಕವಾಗಿರ್ಬೋದು ಅಥವಾ ಬೇರೆ ಯಾವುದೇ ವ್ಯವಸ್ಥೆಯ ಮೂಲಕ ಆಗಿರ್ಬೋದು ಪಾಕಿಸ್ತಾನವನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಪಾಕಿಸ್ತಾನಕ್ಕೆ ಒಂದು ಸಂದಿಗ್ಧತೆ ವಾತಾವರಣ ನಿರ್ಮಾಣ ಆಗ್ತದೆ. ಪಾಕಿಸ್ತಾನಕ್ಕೂ ಕೂಡ ಬೇರೆ ದೇಶದವರು ನಮಗೆ ಸಪೋರ್ಟ್ ಅನ್ನೋದು ಸ್ಪಷ್ಟವಾದಂತೆ, ಅಥವಾ ಪಾಕಿಸ್ತಾನದ ಉಗ್ರರಿಗೂ ಕೂಡ ಅವರು ಈ ಪಾಕಿಸ್ತಾನದವರು ಏನಿದ್ದಾರೆ ನಾವು ಸಪೋರ್ಟ್ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಎಲ್ಲರೂ ಕೂಡ ಪಾಕಿಸ್ತಾನದ ಸರ್ಕಾರದ ಅಥವಾ ISI-ನ ಬೆಂಬಲದಲ್ಲೇ ಇರೋದು ಸ್ಪಷ್ಟವಾಗಿದೆ. ಅದೆಲ್ಲದೂ ಕೂಡ ನಿಲ್ಲಿಸಿದಾಗ ಪಾಕಿಸ್ತಾನ ಫಸ್ಟ್ ಆಫ್ ಆಲ್ ಎಚ್ಚೆತ್ತುಕೊಳ್ಳದೆ ಇದ್ದಿದ್ರೆ ಅಥವಾ ಎಚ್ಚೆತ್ತುಕೊಳ್ಳುವಂತ ನಿರ್ಧಾರಕ್ಕೆ ಕೈ ಹಾಕದೇ ಇದ್ರೆ ಇದು ಇಲ್ಲಿಗೆ ನಿಲ್ಲುವಂತ ಯಾವ ಲಕ್ಷಣನೂ ಇಲ್ಲ. ಇದು ಇನ್ನೂ ಕೂಡ ಗಂಭೀರ ಆಗೋದ್ರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಎಸ್ ಗಾಟ್ ಇಟ್. ಥ್ಯಾಂಕ್ ಯು ದೀಕ್ಷಿತ್.